ಇಂಜನ್ ಏನೋ ಹಾಕ್ಬಿಟ್ಟಿದ್ದಾನೆ ಸರಿ ಸ್ಟಾರ್ಟ್ ಆಗ್ತಿಲ್ಲ ಇಂಜನ್ ಗಾಳಿ ಹಾಕಿಲ್ಲ ಅವನು ಏನು ಮಾಡೋದು ಗೊತ್ತಾಗ್ತಿಲ್ಲ ಸ್ಟಾರ್ಟ್ ಆಗ್ತಿಲ್ಲ ಏನು ಮಾಡೋದು ಸರಿ ಬಾ ಆದರ್ಶ್ ಎಲ್ಲ ಫ್ರೆಂಡ್ ಅಂಗಡಿ ಇದೆ ಇದ್ರಣ ಸೈ ಇಲ್ಲೇ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಸರಿ ಬಾ ತಲ್ಕೊಂಡು ಹೋಗೋಣ ಬಾಯ್ ನಮ್ಮ ಫ್ರೆಂಡ್ದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸ್ವಲ್ಪ ನೋಡಿದ್ದೆ ರಾಜರ್ಸ್ ಅಂತ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಕ್ಷಯ್ ಕರ್ಕೊಂಡ್ಬಂತು ಇಂಜನ್ ಸರ್ವಿಸ್ ಕೊಟ್ಟಿದ್ದೆ ಅವರು ಆಯಿಲ್ ಹಾಕಿಲ್ಲ ಸರಿ ಈ ಆಯಿಲ್ ತಗೊಳ್ಳಿ ಚೆನ್ನಾಗಿದೆ ಇದು ಮೋಟಲ್ ಬ್ರ್ಯಾಂಡ್ ಇರುತ್ತೆ 1040 ಬರುತ್ತೆ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಬರುತ್ತೆ ಇದು 1 ಲೀಟ್ರು 850 ಸರಿ ಬಾಯ್ ಆಯಿತು ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಬೋದಾ ಬಾಯ್ ಹೇಳಿ ಹೆಂಗಿದೆ ಬಿಸ್ನೆಸ್ಸು ಯಾವ ಥರ ನಡೀತಾ ಇದೆ ಇವಾಗ ಪ್ರೆಸೆಂಟು ಕಾಂಪಿಟೇಷನ್ ತುಂಬ ಇದೆ ಹೌದು ಪ್ರೆಸೆಂಟು ಬಿಸ್ನೆಸ್ ಫೀಲ್ಡಲ್ಲಿ ನಿಮ್ಮದು ಯಾವ ಥರ ಇದೆ ಬಿಸ್ನೆಸ್ಸು ಅಂತ ಒಂದು ಸ್ವಲ್ಪ ಕೇಳ್ಬೋದಾ ಹೇಳಿ ಹೇಳಿ ಎಷ್ಟು ವರ್ಷ ಆಯಿತು ಬಾಯ್ ಅಂಗಡಿ ಓಪನ್ ಮಾಡಿ ಇದು ಆಯಿತು 2 ವರ್ಷ ಆಯಿತು ನಿಮ್ಮದು ಇದು ರೆಂಟೆಡಾ ಓನಾ ರೆಂಟೆಡ್ ಎಷ್ಟು ಬೈ ರೆಂಟು ಎಷ್ಟು ಪೇ ಮಾಡ್ತೀರಾ ಇದು 12,000 ಹೆಂಗಿದೆ ಬೈ ಹುಡುಗರು ಏನಾದರೂ ಇದಾರ ಸ್ಯಾಲ್ರಿ ಒಬ್ಬನೇ ಏನಾದರೂ ಒಬ್ಬನೇ ಬಾಯ್ ಆವ್ರೇಜ್ ಆಗಿ ಮಂತ್ಲಿ ಪ್ರಾಫಿಟ್ ಎಷ್ಟು ಬರ್ಬೋದು ಬಾಯ್ ಅದು ಬಿಸ್ನೆಸ್ ಮೇಲೆ ಡಿಪೆಂಡು 20,000 50,000 10,000 ಓಕೆ ಬಾಯ್ ನಿಮ್ಮ ಅಂಗಡಿಯಲ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ ಬಾಯ್ ನಾರ್ಮಲಿ ಆಯಿಲ್ ಜಾಸ್ತಿ ಬ್ರೇಕ್ ಶುಗರ್ ಯಾವ ಬ್ರ್ಯಾಂಡ್ ಆಯಿಲ್ ಸೇಲ್ ಆಗ್ಬೋದು ಹೋಟೆಲ್ ಜಾಸ್ತಿ ಹೋಗುತ್ತೆ ಸುತ್ತಮುತ್ತ ಅಂಗಡಿ ಯಾವ ಇದೆಯಾ ಕಡೆ ಇಲ್ಲಿ ಯಾವುದು ಇಲ್ಲ ಬೇಸಿಕ್ ಕಾಂಪಿಟೇಷನ್ನು ಯಾವ ಥರ ಇದೆ ಕಾಂಪಿಟೇಷನ್ ಇದೆ ಎಲ್ಲ ಜಾಗದಲ್ಲಿ ಕಾಂಪಿಟೇಷನ್ ಕಾಂಪಿಟೇಷನ್ ನಮ್ಮ ಕಡೆಯಿಂದ ಯಾರಾದರೂ ಬಂದರೆ ಡಿಸ್ಕೌಂಟ್ ಏನಾದರೂ ಕೊಡಿ ಬಾಯ್ ಬಂದರೆ 10% ಡಿಸ್ಕೌಂಟ್ ಹಾಕ್ಕೊಡ್ತೀನಿ ಮತ್ತೆ ಇನ್ನೇನು ಇಲ್ಲ ಬಾಯ್ ಫಸ್ಟ್ ಕಸ್ಟಮರ್ಗೆ ಏನಾದರೂ ಕೊಡಿ ಬಾಯ್ ಹೆಲ್ಮೆಟ್ ಅವ್ರು ಕೊಡ್ತೀನಿ ಓ ಸೂಪರ್ ಸೂಪರ್ ಓಕೆ ಬಾಯ್ ಥ್ಯಾಂಕ್ ಯು ಕಸ್ಟಮರ್ ಬಂದರೆ ಅವ್ರಿಗೆ ಹೆಲ್ಮೆಟ್ ಕೊಡ್ತೀರಾ ಬಾಯ್ ಓಕೆ ಬಾಯ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಾಯ್ ಇವಾಗ ಕಸ್ಟಮರ್ಸ್ ಬರೋಕ್ಕೆ ಈಸಿ ಆಗಿರಲಿ ನಿಮ್ಮದು ಅಡ್ರೆಸ್ ಒಂದು ಸ್ವಲ್ಪ ಹೇಳ್ತೀರಾ ಬಾಯ್ ಬೈ ಇರಂಡಲ್ಲಿ ಬಸ್ ಸ್ಟಾಪ್ ಲ್ಯಾಂಡ್ ಮಾರ್ಕ್ ಅದೇ ನೆಕ್ಸ್ಟ್ ಈ ಸೈಡ್ ಬಂದರೆ ಹನುಮಾನ್ ಟೆಂಪಲ್ ಬರುತ್ತೆ ಅದರಿಂದ ಫಸ್ಟೇ ಇದೆ ಅಂಗಡಿ ಓಕೆ ರೈಟ್ ಸೈಡಲ್ಲಿ ಓಕೆ ಬಾಯ್ ಥ್ಯಾಂಕ್ ಯು